ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಹಲವು ಶಾಕಿಂಗ್ ವಿಚಾರಗಳು ಗೊತ್ತಾಗ್ತಾ ಇದೆ. ಡೆವಿಲ್ ದರ್ಶನ್ ಅಂಡ್ ಗ್ಯಾಂಗ್ ಕ್ರೌರ್ಯಕ್ಕೆ ಭಾರೀ ಸಾಕ್ಷ್ಯಗಳು, 10 ಅಲ್ಲ 20 ಅಲ್ಲ 100ಕ್ಕೂ ಹೆಚ್ಚು ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಈವರೆಗೂ 119 ವಸ್ತುಗಳನ್ನು ಸೀಸ್ ಮಾಡಿರುವಂತಹದ್ದು ಪೊಲೀಸರು. ಮಹಜರನ್ನ ನಡೆಸಿ ಪ್ರತಿ ವಸ್ತುವನ್ನು ಕೂಡ ಜಪ್ತಿ ಮಾಡಿದ್ದಾರೆ ಪೊಲೀಸರು. ರೇಣುಕಾಸ್ವಾಮಿ ಕೊಲೆಗೆ ಬಳಸಿದಂತಹ ವಸ್ತುಗಳು, ವಾಹನಗಳು, ಆರೋಪಿಗಳು ಕೊಲೆ ದಿನ ಬಳಸಿದಂತಹ ಬಟ್ಟೆ, ಶೂ, ಚಪ್ಪಲಿಗಳು, ಸೀಸ್ ಮಾಡಿದಂತಹ ವಸ್ತುಗಳ ಬಗ್ಗೆ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವಾಗಿದೆ. ಇಂಚಿಂಚು ಪರಿಶೀಲನೆಯನ್ನು ನಡೆಸಿ ಹೈ ಪ್ರೊಫೈಲ್ ಕೇಸ್ ಅನ್ನೋದನ್ನೂ ಕೂಡ ಕನ್ಸಿಡರ್ ಮಾಡಿದೆ. ಈ ಕೊಲೆ ಕೇಸ್ಗೆ ಬೇಕಾದಂತಹ ಅಗತ್ಯ ಎವಿಡೆನ್ಸ್ಗಳನ್ನ, ಸಾಕ್ಷಿಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂತಹದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಫೈಲ್ ಮಾಡ್ತಾರೆ, ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಆ ಚಾರ್ಜ್ ಶೀಟ್ನಲ್ಲೂ ಕೂಡ ಈ ದುಷ್ಟ ಕೂಟದ ಕುಕೃತ್ಯ ಜೊತೆಗೆ ಪೊಲೀಸರು ಕಲೆಕ್ಟ್ ಮಾಡಿರುವಂತಹ ಸಾಕ್ಷ್ಯಗಳು ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಸದ್ಯಕ್ಕೆ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ 119 ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಇನ್ನು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಅತ್ಯಂತ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತಲ್ಲ, ಶೆಡ್ ಸೆಕ್ಯೂರಿಟಿ ರೂಮ್ನಲ್ಲಿ ಮೊದಲು ದೇಹವನ್ನು ಎಸೆದಿದ್ರಂತೆ ಆರೋಪಿಗಳು. ಮೃತದೇಹವನ್ನು ಸಾಗಿಸುವವರೆಗೂ ಕೂಡ ಸೆಕ್ಯೂರಿಟಿ ರೂಮ್ನಲ್ಲಿತ್ತು ರೇಣುಕಾ ಶವ. ತನಿಖೆಯ ವೇಳೆ ಸೆಕ್ಯೂರಿಟಿ ರೂಮ್ನಲ್ಲಿ ರಕ್ತದ ಕಲೆಗಳು ಕೂಡ ಪತ್ತೆಯಾಗಿದೆ. ಸೆಕ್ಯೂರಿಟಿ ರೂಮ್ ಮಹಜರನ್ನ ಮಾಡಿ ಸೆಕ್ಯೂರಿಟಿಗೆ ಪೊಲೀಸರು ಡ್ರಿಲ್ ಮಾಡಿದ್ದಾರೆ. ಜಡ್ಜ್ ಮುಂದೆ ಸಿಆರ್ಪಿಸಿ ಸೆಕ್ಷನ್ 164ರ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಹಿಂದಿ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಚಾಮರಾಜಪೇಟೆಯ ಮುರಾರ್ಜಿ ದೇಸಾಯಿ ಶಾಲೆಯ ಪ್ರಾಂಶುಪಾಲರಿಂದ ಅದನ್ನ ಭಾಷಾಂತರ ಮಾಡಲಾಗಿದೆ. ಪೊಲೀಸರ ರಿಮ್ಯಾಂಡ್ ಅರ್ಜಿಯಲ್ಲಿ ಈ ಅಂಶವನ್ನು ಕೂಡ ಉಲ್ಲೇಖಿಸಿರುವಂಥದ್ದು. ಕೊಲೆಗೂ ಮೊದಲು ಕಿಡ್ನ್ಯಾಪ್ ಹೇಗೆ ಮಾಡಿದ್ರು, ಕಿಡ್ನ್ಯಾಪ್ನ ನಂತರ ಅವರು ಎಲ್ಲಿ ಕರ್ಕೊಂಡು ಬಂದರು, ಪಟ್ಟಣಗೆರೆ ಶೆಡ್ನಲ್ಲಿ. ಅದಾದ ಮೇಲೆ ಹಲ್ಲೆ ಮಾಡಿ ಚಿತ್ರಹಿಂಸೆ ಕೊಟ್ಟು ಆತನನ್ನು ಸಾಯಿಸಿದ ನಂತರ ಶವ ಸಾಗಾಟ ಮಾಡುವ ವಿಚಾರದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಅದೆಲ್ಲವೂ ಕೂಡ ಪೊಲೀಸರ ತನಿಖೆಯಲ್ಲಿ ಬಹಿರಂಗವಾಗಿದೆ. ಆ ಎಲ್ಲ ಅಂಶಗಳನ್ನು ಕೂಡ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖಿಸಿದ್ದಾರೆ ಪೊಲೀಸರು.